ಇನ್ನೊಂದು ಮೊಬೈಲ್ ವಿಷಯ. ನಾವು ಹೊರಗಡೆ ಬಂದ್ಮೇಲೆ ಮೊಬೈಲ್ ನೋಡಿದ ತಕ್ಷಣ ಸೌಂಡ್ ಇರಿಟೇಟ್ ಆಗಿಬಿಡ್ತದೆ. ನಾನು ಸೈಲೆಂಟ್ ಮಾಡ್ಬಿಟ್ಟೆ, ಒಂದು ಸುಮಾರು ದಿನ ನಾನು ಸೈಲೆಂಟ್ ಮಾಡ್ಬಿಟ್ಟೆ ಫೋನ್ನ. ಅದು ಆಮೇಲೆ ಮಾತಾಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ, ಎಲ್ಲೋ ದೂರದಲ್ಲಿ ವಾಯ್ಸ್ ಕೇಳಿಸ್ತಾ ಇರೋದು ಅಂತ ಫೀಲ್ ಆಗುತ್ತೆ. ಯಾಕಂದ್ರೆ ನಮಗೆ ಬಿಗ್ ಬಾಸ್ ವಾಯ್ಸ್ ಬಿಟ್ಟರೆ ಬೇರೆ ಯಾವ ವಾಯ್ಸು ನಮ್ಗೆ ಕೇಳಿ ಗೊತ್ತಾಗಲ್ಲ. ಸರ್ ಇವಾಗ ಮನೆ ಒಳಗೆ ಹೋಗ್ಬೇಕಾದ್ರೂ ಕೂಡ ಮೆಂಟಲಿ ತುಂಬಾ ಪ್ರಿಪೇರ್ ಆಗಿರ್ತೀವಿ. ಸೊ ಆ ಒಂದ್ ಸ್ಟ್ರಾಟಜಿ ಹಾಕೊಂಡೇ ಹೋಗಿರ್ತೀವಿ. ನಾವ್ ಎಲ್ಲೋ ಇನ್ನೊಂದು ಫಂಕ್ಷನ್ ಹೋಗ್ಬೇಕು ಅಂದಾಗ್ಲೂ ಏನಾದ್ರು ಅಲ್ಲೆಲ್ಲ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಅದು ಬಿಗ್ ಬಾಸ್ ಮನೆ ಯಾವ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಒಂದು ವಾರ ವರ್ಕ್ ಆಗ್ಬೋದು ಅಷ್ಟೇ, ನೆಕ್ಸ್ಟ್ ವರ್ಕ್ ಆಗಲ್ಲ. ಬಿಗ್ ಬಾಸ್ ಮನೆ ಸ್ಟಾರ್ಟ್. ಈಗ ರವಿ ಅವರು ಎಂತ ಜಿಮ್ ಬಾಡಿ, ಎಲ್ಲಿ ಯೂಸ್ ಆಯ್ತದ? ಏನಾದ್ರು ಯೂಸ್ ಆಯ್ತಾ? ಇಲ್ಲ. ಏನ್ ಆ ತರ ಆಗಿದೀರಿ? ಹೊರಗಡೆ ಇವ್ರು ಜಿಮ್ ಮಾಡಿ ನೋಡಿ, ಓ ಏನ್ ಗುರು ಇವ್ರದು ಹಂಗೆ ಹಂಗೆ ಅಂತೆಲ್ಲ ಅಂದ್ರು. ಒಳಗಡೆ ಹೋದಾಗ ಏನ್ ಡೈಲಿ ಕ್ಯಾಮ್ರಾ ಮುಂದೆ ಬಂದು ಹಿಂಗನ್ನಕ್ ಆಗ್ತದ? ಇಲ್ಲ ಮೇಡಮ್, ಅದು ಮೈಂಡ್ ಗೇಮ್. ಕಂಪ್ಲೀಟ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ಟೋಟಲಿ ಎಲ್ಲರೂ ಮೇಡಮ್ ಎಲ್ಲರೂ ಏನಾದ್ರು ಅಪ್ಸೆಟ್ ಆಗ್ಬಿಡ್ತಾರೆ. ಫಸ್ಟ್ ಹೋಗಿದ್ದಷ್ಟೇ ಎಲ್ಲರೂ ಒಂದು ದಿವಸ ಚೆನ್ನಾಗಿರ್ತಾರೆ ಅಷ್ಟೇ. ನೆಕ್ಸ್ಟ್ ಡೇಗೆ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಗೇಮ್ ಆಟಾಡಬೇಕು, ಅದಾಡ್ಬೇಕು, ಇದಾಡಬೇಕು ಅಂತ. ಈಗ 400 ರೂಪಾಯಿ ಜಗಳ ಮಾಡ್ಕೊಂಡು ತಿಕ್ಕೊಳ್ಳೋದು, ನೀವೆಲ್ಲ ಜಗಳ ಮಾಡ್ಕೊಂಡು ತಿಕ್ಕೊಳ್ಳಿ, ಒಟ್ಟೋಗ್ತೀವಿ ಅಷ್ಟೇ. ಇಲ್ಲಿ ಮುಗ್ದು ಆಚೆ ಕಡೆ. ಅದು ಬಿಗ್ ಬಾಸ್ ಎಲ್ಲ ಹಂಗಲ್ವಲ್ಲ, ಬೆಳಗ್ಗೆದಾಗ ಅದೇ ಮುಖ ನೋಡ್ಬೇಕು. ಎಷ್ಟೇ ಬೈಕೊಂಡ್ರು ಎಷ್ಟೇ ಕೋಪ ಮಾಡಿದ್ರು ಅದೇ ಮುಖ ನೋಡ್ಬೇಕು. ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ಇರುತ್ತೆ, ಇಲ್ಲಿ ಜಗಳ ಆಡೋದು, ಈ ಎಮೋಷನ್ಸ್ ಬಗ್ಗೆ ಮಾತಾಡ್ಲೇಬೇಕು. ಸೊ ತಾವು ಎಷ್ಟೊಂದು ವರ್ಷದಿಂದ ತಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಾಯಿ ಆಗಿರ್ಬೋದು ಇರ್ತೀರಿ. ಸೊ ಅವರು ಒಂದ್ಸಲಿ ಎಂಟ್ರಿ ಕೊಟ್ಟ ತಕ್ಷಣ ಅಳೋದು, ಗೋಗರಿಯೋದು, ಗುರು ಹಿಂಗಳ್ತಾರೆ ಕೆಲವ್ರು ನೋಡೋರ್ಗೆ. ಬಿಗ್ ಬಾಸ್ ಒಳಗಡೆ ಹೋದಾಗ ಏನಾಗುತ್ತೆ ಅಂದಾಗ, ನಾವು ಒಂದು ಮನೇಲಿ ಕೂಡ ಒಂದು ಸಣ್ಣ ಕೆಲಸನೂ ಮಾಡಿರಲ್ಲ, ತಿಂದಿರೋ ತಟ್ಟೆ ಎತ್ತಿರಲ್ಲ, ಕೈ ತೊಳೆದಿರಲ್ಲ. ಸೊ ಏನಾಗುತ್ತೆ ಗೊತ್ತಾಗ ಅಲ್ಲೋದಾಗ ಏನಾಗುತ್ತೆ, ತಟ್ಟೆ ತೊಳೆಯೋಳು ಆರ್ಡರ್ ಮಾಡಿದೆ, ತಟ್ಟೆ ತೊಳೆಯಲೋ ಅಂತಾರೆ. ಅರೆ ನನ್ನ ಮಿಸ್ಟರ್ ಇಂಡಿಯಾ ಜಿಮ್ ರವಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ಅವ್ನು ಲೋ ತಟ್ಟೆ ತೊಳೆಯೋ ಅಂತಾರೆ ಅಂದ್ಬಿಟ್ಟು ತೊಳೆದಿಲ್ಲ ಬಿಗ್ ಬಾಸ್ ಬೈತಾನೆ. ಇಲ್ಲಿ ಆಮೇಲೆ ಗೊತ್ತಾ ಭಯ, ಎಲ್ಲಿ ನಾವು ಸೋಲ್ಸ್ಬಿಡ್ತಾರೆ. ಈ ಕರ್ಮಕ್ಕೆ ಏನಾಗುತ್ತೆ ಗೊತ್ತಾ, ಈ ನನ್ನ ಮಗ ನೋಡಿ ತಟ್ಟೆ ತೊಳೆದು ಎತ್ಕೊಳ್ಳೋಕೆ ಅವಾಗ ಹೆಂಡತಿ ನೆನಪು ಬರ್ತಾಳೆ, ಅಮ್ಮ ನೆನಪು ಬರ್ತಾಳೆ, ಅಕ್ಕ ನೆನಪು ಬರ್ತಾಳೆ, ಎಲ್ಲ ನೋಡಿದಾಗ ಅವಾಗ ಸಂಬಂಧ ನೆನಪು ಬರ್ತದೆ. ಅಯ್ಯೋ ದೇವ್ರೆ, ಕಿತ್ತೋಗ್ರೆ ಗೇಮ್ಗೋಸ್ಕರ, ಅದು ಕಿತ್ತೋಗ್ರೆ ಕಪ್ಗೋಸ್ಕರ ನಾವಿಲ್ಲಿ ಎಂಜಲ್ ತಟ್ಟೆ ತೊಳಿಬೇಕಲ್ಲಪ್ಪ ಅನಿಸ್ತದೆ. ಆದರೆ ಅದು ನಿಜವಾಗಿ ಹೇಳಿದ್ರೆ ಬಿಗ್ ಬಾಸ್ ಅಂದರೆ ಒಂದು ಮೇಷ್ಟ್ರ ಥರ. ಅದು ನಾನು ಹೇಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಇಷ್ಟು ದೊಡ್ಡ ಬಾಡಿ ಕೂಡ ಹೇಳ್ತಾ ಇದ್ದೀನಿ, 2 ಹೇಳ್ತಾ ಇದ್ದೀನಿ. ಯಾಕೆ ಅಂದಾಗ ನಾನು ಲೈಫಲ್ಲಿ ಕಾಫಿ ಗ್ಲಾಸ್ ಕುಡಿದು ಅಲ್ಲಿ ಇಡ್ತೀನಿ, ಬಾರ ಇಲ್ಲ ಕೆರಿ ಅಂತ. ಈ ಲೆವೆಲ್ಗೆ ಬೆಳೆದಂಥ ಜನ ನಾವು. ಅಲ್ಲೋದ್ರಲ್ಲಿ ಕಸ ಗುಡಿಸ್ಬೇಕು, ಟಾಯ್ಲೆಟ್ ತಳ್ಳಬೇಕು, ಅಲ್ಲಿ ಗೊತ್ತ ಇವ್ರು ನೋಡ್ತಾರಲ್ಲ, ಕ್ಯಾಮ್ರಾ ನೋಡ್ತಾರಲ್ಲ, ಹಂಗಾಗಿ ತಳ್ತಾರ ಕಸ ಹಿಂಗೆ ಕಪ್ ಕೊಡ್ತಾರಲ್ಲ, ಹಂಗಾಗಿ ಇದು ಮಾಡೋದು. ಏನಾಗುತ್ತೆ ಕರ್ಮ, ಇದು ಅಲ್ಲೋದಾಗ ಗೊತ್ತಾಗುತ್ತೆ ನಿಜವಾಗಿ ನಾವು ತಪ್ಪು ಮಾಡಿದ್ವಿ. ಇಷ್ಟು ವರ್ಷ ನಮ್ಮ ಹೆಂಡತಿಗೆ ಸಹಾಯ ಮಾಡಲಿಲ್ಲ, ಅಕ್ಕನ ಸಹಾಯ ಮಾಡಿಲ್ಲ. ಮನೆ ಬಂದಾದ್ಮೇಲೆ ಪಾತ್ರೆ ತೊಳೆಯೋದೆಲ್ಲ ಖಂಡಿತ ಮಾಡ್ತೀವಿ, ಬಂದ್ಬಿಡ್ತದೆ ಆಟೋಮೆಟಿಕಲಿ. ಆದ್ರೂ ನನ್ನ ಮನೆ ಮಾಡಕ್ ಬಿಡಲ್ಲ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಬಹಳ ಹೊತ್ತಿಂದ ಕಾಯ್ತಿದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ. ಹಲೋ ಹಲೋ ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಮಸ್ತೆ ಮೇಡಮ್, ನಮ್ಮ ಹೆಸರು ಹರೀಶ್ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬಂದು KSM ರಾಮಮೂರ್ತಿ ಮೇಡಮ್. ಓಕೆ, ಈ ಬಿಗ್ ಬಾಸ್ ಸೀಸನ್ 12 ಫಾಲೋ ಮಾಡ್ತಿದ್ದೀರಾ? ಮೇಡಮ್ ಆಕ್ಚುಲಿ ಸ್ಟಾರ್ಟಿಂಗ್ 1ರಿಂದ 11 ತನಕ ನೋಡಿಲ್ಲ. 12 ಮಾತ್ರ ಕಂಟಿನ್ಯೂಸ್ಲಿ ಬಂದು ಮನೆ 9 ರಾತ್ರಿ ಬಂದು ಕುತ್ಕೊಂಡ್ರೆ ಮಿಸ್ ಮಾಡಿಲ್ಲ. ಯಾಕೆ ನೋಡ್ಬೇಕು ಅನಿಸ್ತು ಅಂತ ಕ್ಯೂರಿಯಾಸಿಟಿ ಹುಟ್ಟು ಹಾಕ್ದಂತ ಅಂಶ ಯಾವ್ದು? ಮೇಡಮ್ ಏನಿಲ್ಲ, ಆಕ್ಚುಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ರವಿ ಸರ್ಗೆ, ಮತ್ತೆ ಗೋಲ್ಡ್ ಸುರೇಶ್ ಅವ್ರಿಗೆ, ಮತ್ತೆ ರೂಪೇಶ್ ರಾಜಣ್ಣ ಸರ್ಗೆ, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆಕ್ಚುಲಿ ಇದೇನಕ್ಕೆ ನೋಡ್ತಾ ಇದ್ದೀನಿ ನಾನು, ಈ ಕಾರ್ಯಕ್ರಮ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಮಾಡ್ತಾ ಅಂದ್ರೆ ಒನ್ ಅಂಡ್ ಓನ್ಲಿ ಗೊತ್ತು, ಇಡೀ ಕರ್ನಾಟಕ ಹೇಳ್ತದೆ, ನಂಬರ್ 1 ಗಿಲ್ಲಿ ಅಂತ. ಗಿಲ್ಲಿ ಅವ್ರು ಇದ್ರೆ ಬಿಗ್ ಬಾಸ್ ನೋಡ್ತೀನಿ ಮೇಡಮ್, ಇಲ್ಲ ಅಂದ್ರೆ ಸೊ ಓಕೆ, ನಾಳೆ ಗೆಲ್ಲೋದು ಗಿಲ್ಲಿ ಅಂತಾನೆ ಕನ್ಫರ್ಮ್ಡ್ ಆಗಿ ಹೇಳ್ತಿದ್ದೀರಾ? 100% ಮೇಡಮ್. ಆಲ್ರೆಡಿ ಗೆದ್ದಿದ್ದಾಗೋಯ್ತು. ಕರ್ನಾಟಕ ಜನತೆ ಆಲ್ಮೋಸ್ಟ್ ಅವ್ರನ್ನ ವೋಟಿಂಗ್ ಮಾಡಿ ಗೆಲ್ತಿದ್ದಾರೆ. 55 ಲಕ್ಷ ಚೇಂಜ್ ಹೋಟೆಲ್ ಗೆದ್ದಿದ್ದಾರೆ. ಯಾರು? ಗಿಲ್ಲಿ ಅಂದ್ರೆ ಕರ್ನಾಟಕ ಜನತೆ ಮನ್ಸಲ್ಲಿ ಗೆದ್ದಿದ್ದಾರೆ ಅಂತ. ತಾವು ವೋಟ್ ಹಾಕಿದ್ರಾ? ಗೆದ್ದಿದ್ದಾರೆ. ನಾನು ಹಾಕಿದ್ದೀನಿ ಮೇಡಮ್, ಹಾಕಿದ್ದೀನಿ. ನಾನು ಸ್ಟೇಟಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ಆಗಿ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ. ಮತ್ತೆ ನನ್ನ ಫ್ರೆಂಡ್ಸ್ ಆಗಿರ್ಲಿ ಎಲ್ಲರಿಗೂ ಹೇಳಿದ್ದೀನಿ, ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ ಅಂತ. ಯಾಕೆ ಆ ವ್ಯಕ್ತಿತ್ವ ಇಷ್ಟ ಆಯ್ತು ತಮ್ಗೆ? ಆ ಪ್ರಶ್ನೆ ಕೇಳ್ಬೋದಾ ಮೇಡಮ್? ಅವ್ರ ಮಾತು ಮೇಡಮ್, ಅವ್ರ ಮಾತು ಮತ್ತೆ ಅವರು ನಗು, ಅವ್ರು ಮಾಡೋ ಆಕ್ಷನ್ನು, ನಾನೇ ಅಲ್ಲ ಪ್ರತಿ ಒಬ್ಬ ಕನ್ನಡಿಗನು ಅವ್ರ ಮಾತಾಗ್ಲಿ, ಅವ್ರು ನೋಡಿದ ತಕ್ಷಣ ನಗು ಬಂದ್ಬಿಡ್ತದೆ. ಓಕೆ, ಆಕ್ಚುಲಿ ನಾನ್ ಬಂದು ಒಂದು ಪ್ರೊಡ್ಯೂಸರ್, ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದೀನಿ, ಉಸಿರು ಮೂವಿ ಅಂತ. ಸರ್ ಹಂಗಾರೆ ಸ್ಕ್ರಿಪ್ಟ್ ಇಟ್ಕೊಂಡು ಹೋಗ್ತೀರಾ ಗಿಲ್ಲಿ ಬರ್ದ ತಕ್ಷಣ? ಖಂಡಿತ ಮೇಡಮ್. ಸರ್ ವಿಲನ್ಗೆ ಇಲ್ಲೇ ನಮ್ಮ ರವಿ ಅವರು ಇದ್ದಾರೆ ನೋಡಿ. ಸರ್ ಎಲ್ಲ ಕ್ಯಾರೆಕ್ಟರ್ ನೋಡಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ನಾನು ನಿಮ್ಮ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಖುಷಿ ಆಯ್ತು. ರಾಮಮೂರ್ತಿ ಅವರ
ನಾನು ಮತ್ತೆ ನನ್ನ ವೈಫ್ ಲಕ್ಷ್ಮಿ ಹರೀಶ್ ಅಂತ ನಾನು ಒಂದು 3 months ಬ್ಯಾಕ್ ಒಂದು ಉಸಿರು ಮೂವಿ ನಿರ್ಮಾಪಕರಾಗಿದ್ರಿ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸೊ ಒಬ್ರು ಕಡೂರಿಂದ ಕಾಲ್ ಇದ್ದಾರೆ. ಕುಮಾರ್, ನಮಸ್ಕಾರ. ಹಲೋ, ನಮಸ್ಕಾರ. ಸೊ ಹೇಳಿ ಕುಮಾರ್, ತಾವೇನ್ ಮಾಡ್ಕೊಂಡಿರೋದು? ನಾವು ಫಾರ್ಮರು. ರೈತರು. ಓಕೆ, ಯಾರು ಗೆಲ್ತಾರೆ ಸರ್ ಈ ಸಲ ಬಿಗ್ ಬಾಸ್ ಸೀಸನ್ 12? ಈ ಸತಿ ಆಕ್ಚುಲಿ ಗಿಲ್ಲಿನೇ ಗೆಲ್ಬೋದು. ಗೆಲ್ಬಹುದು. ಯಾರು ಗೆಲ್ಬೇಕು ತಮ್ಗೆ? ನಮಗ್ ಗಿಲ್ಲಿನೇ ಗೆಲ್ಬೇಕು, ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು. ಸೊ ಅವ್ರದ್ದು ರೈತಾಪಿ ಕುಟುಂಬ, ಸೊ ಅದಕ್ಕೋಸ್ಕರ ಸಪೋರ್ಟಾ? ಅದಕ್ಕೋಸ್ಕರನೇ ಸಪೋರ್ಟು. ಓಕೆ, ಫೈನ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸೊ ಎಲ್ಲರೂ ಕೂಡ ಗಿಲ್ಲಿ ಅನ್ನುವಂಥ ಹೋಪ್ಸು ತುಂಬಾ ಜಾಸ್ತಿ ಇದೆ, ಗೆಲ್ಲಬೇಕು ಅನ್ನುವಂಥ ಆಸೆ ಕೂಡ ಜಾಸ್ತಿ ಇದೆ. ಗಿಲ್ಲಿ ಹೊರಗಡೆ ಬಂದಾಗ ನನಗೆ ಗೊತ್ತಿರೋ ಪಳಾರ್ ಗಿಲ್ಲಿ ಅಂತಾನೆ ಟೈಟ್ಲ್ ಇಟ್ಬಿಟ್ಟು ಫಿಲಂ ಮಾಡಿದ್ರು. ಹೇಳಕ್ಕಾಗಲ್ಲ ಸರ್, ಪಳಾರ್ ಗಿಲ್ಲಿ. ರೂಪೇಶ್ ಅಣ್ಣ ಇವಾಗಲೇ ಟೈಟ್ಲ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲೇ. ಅಲ್ಲ ಸರ್, ಆಕ್ಚುಲಿ ಫಿಲಂ ಚೇಂಬರ್ಗೆ ಹೋಗಿ ಕೇಳ್ಬೇಕು ಎಷ್ಟು ಟೈಟಲ್ಸ್ ಬುಕ್ ಮಾಡಿದಾರೋ ಅಂತ. ಮೇಡಮ್, ಇನ್ನೊಂದು ಗಿಲ್ಲಿದು ಮೀಟಿದ್ರೆ ಉಡಾಯಿಸು, ಮುಂದೆ ಬಂದ್ರೆ ಲಗಾಯಿಸು, ಜೊತೆಲಿದ್ರೆ ಕಲಾಯಿಸ್ಬೇಡ. ಇದು ಟೈಟ್ಲು ಎಲ್ಲ ಕಡೆ ಬೇಕು ಮೇಡಮ್. ಅಂದರೆ ಮುಂದೆ ಬಂದರೆ ಉಡಾಯಿಸು, ಜೊತೆಲಿದ್ದರೆ ಕಲಾಯಿಸು, ಆದರೆ ಒಟ್ಟಿಗೆ ಇದ್ಕೊಂಡು ಅಲ್ಲಾಡಿಸ್ಬೇಡ ಅನ್ನೋದೇ, ಮೋಸ ಮಾಡಬೇಡ ಅನ್ನೋದಕ್ಕೆ ಅದೊಂದು ಜೋಕ್ ಎಲ್ಲ ಕಡೆ ಪಬ್ಲಿಷ್. ಮೇಡಮ್, ಇನ್ನೊಂದು ಗಿಲ್ಲಿಗೆ ಇನ್ನ ಈಗೇನು 17-18 ಜನ ಒಂದು ಸೀಸನ್ ಕಂಟೆಸ್ಟೆಂಟ್ ಇರ್ತಾರೆ. ಈ ಥರದ್ದು ಇನ್ನ 2-3 ಸೀಸನ್ ಇರೋಂಥ ಜನ ಒಳಗಡೆ ಮನೆಯೊಳಗೆ ಹಾಕಿದ್ರು ಕೂಡ ಅವ್ರನ್ನಷ್ಟು ಅವ್ನು ಕಿಚಾಯಿಸುವಷ್ಟು ಶಕ್ತಿ ಗಿಲ್ಲಿ ಹತ್ರ ಇದೆ. ಆಮೇಲೆ ಇನ್ನೊಂದು, ಈ ಮೂಲಕ ನಾನು ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯಾವತ್ತು ಬಿಗ್ ಬಾಸ್ ಮನೆ ಮುಂದೆ ಇದ್ರೆ ಒಳ್ಳೇದು. ಅಂದ್ರೆ ಬೇರೆ ಉದ್ದೇಶ ಅಲ್ಲ. RCB ಕಪ್ ಗೆದ್ದು ಬಂದಾಗ ಹೇಗೆ ಒಂದು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು, ಯಾರೇ ಗೆಲ್ಬಹುದು. ನಿಮ್ಮ ವಾಹಿನಿ ಮುಖಾಂತರ ನಾನು ಬಿಡದಿ ಪೊಲೀಸ್ ಠಾಣೆಯವ್ರಿಗೆ ಜೊತೆಗೆ ಹೇಳ್ತಾ ಇದ್ದೀನಿ, ತುಂಬಾ ಕ್ರೌಡ್ ಸೇರುತ್ತೆ ಅಂದ್ರೆ ಬೇರೆ ಉದ್ದೇಶಕ್ಕೆ ಸೇರಲ್ಲ, ಅವರೆಲ್ಲ ಸೆಲೆಬ್ರೇಷನ್ ಯಾರೇ ಗೆದ್ರೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಸೇರ್ತಾರೆ. ಸೊ ಸಂದರ್ಭದಲ್ಲಿ ಸ್ವಲ್ಪ ದಯವಿಟ್ಟು ನೀವು ಅಲ್ಲಿ ಇದ್ದು ಅದನ್ನ ನಿಭಾಯಿಸೋದನ್ನ ನಿಮ್ಮ ವಾಹಿನಿ ಮುಖಾಂತರ, ಇದು ಗ್ಯಾರಂಟಿ. ಬೇಕಾದ್ರೆ ನೋಡ್ಕೊಳ್ಳಿ, ಬೇಕಾದ್ರೆ ಭಾನುವಾರ ನಾಳೆ. ಇನ್ನೊಂದು ಮೇಡಮ್, ನಿಮ್ಮ ವಾಹಿನಿ ಮುಖಾಂತರ ನಾವು ಮನೆ ಮಾಡ್ಕೋಬೇಕೇನಪ್ಪ ಅಂದ್ರೆ, ಕೈ ಜೋಡಿಸಿ ಕೇಳ್ಕೊತೀವಿ, ಯಾರೇ ಗೆಲ್ಲಿ ಅದನ್ನ ಕ್ರೀಡಾ ಮನೋಭಾಗ ಸ್ವೀಕರಿಸಿ ವೈಯಕ್ತಿಕ ತಗೋಬೇಡಿ. ಸೊ ಗ್ಯಾರಂಟಿ ನ್ಯೂಸ್ ಮುಖಾಂತರ ಎಲ್ಲ ಅಭಿಮಾನಿಗಳಿಗಾಗ್ಬೋದು, ವೀಕ್ಷಕರಿಗಾಗ್ಬೋದು, ನಮ್ಮ ಜಿಮ್ ರೋಯ್ ಪ್ರಕಾರ ನನ್ನ ಅನಿಸಿಕೆ ಏನಪ್ಪ ಅಂದಾಗ, ಯಾರೇ ಗೆಲ್ತಾರೆ ಮೇಡಮ್, ಗೆದ್ದಾಗ ವೈಯಕ್ತಿಕ ತಗೋಬೇಡಿ, ಆಮೇಲೆ ಜೈಕಾರ ಹಾಕಿ, ಆದರೆ ಇನ್ನೊಬ್ರು ನೋವಾಗಂಗೆ ಮಾಡ್ಕೋಬೇಡಿ. ನೀವು ಆಚರಣೆ ಮಾಡಿ ಇನ್ನೊಬ್ರನ್ನ ಹಿಂಸೆ ಮಾಡಂಗೆ ಮಾಡಕ್ ಹೋಗ್ಬೇಡಿ. ಬಿಗ್ ಬಾಸ್ನ ಉಳಿಸಿ ಬೆಳೆಸಿ ಈ ಏನಾಗಿದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಮೇಡಮ್, ಅಷ್ಟೇ ಮೇಡಮ್. ಹೀಯಾಳಿಸೋದು ಬೇಡ ಯಾರಿಗೂ. ಖುಷಿ ಪಡ್ಲಿ ಮೇಡಮ್, ಎಲ್ಲರೂ ಖುಷಿ ಪಡ್ಲಿ, ಎಲ್ಲರೂ ನಮ್ಮವರೇ, ಯಾರಿಗೂ ಸರ್ ಅದನ್ನ ಬಗ್ಗೆ ಕೂಡ ನಾನು ಕೇಳಬೇಕು. ಬೀಯಿಂಗ್ ಅ ಕಂಟೆಸ್ಟೆಂಟ್, ಪಾಸಿಟಿವ್ ಆಗಿ ಎಷ್ಟು ಜನ ನಿಮ್ನ ಇಷ್ಟಪಟ್ಟಿದ್ದಾರೋ ಅದೇ ತರ ನೆಗೆಟಿವ್ ಕೂಡ ಇದೆ. ಸೊ ನೀವು ಆ ಒಂದು ಮನೆಯಿಂದ ಯಾರ ಸಂಪರ್ಕ ಇರಲ್ಲ, ನಿಮ್ಮದೇ ಆದಂತದ್ದು ಒಂದು ಸಂಬಂಧವನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರ. ತಟ್ ಅಂತ ಮನೆಯಿಂದ ಆಚೆ ಬಂದ ತಕ್ಷಣ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು, ಹ್ಯಾಂಡಲ್ಸು, ಜನಗಳ ಪ್ರತಿಕ್ರಿಯೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ಥರ ಇರುತ್ತೆ. ಸೊ ಅದನ್ನ ನಿಭಾಯಿಸಕ್ಕೆ ನಿಮ್ಮ ಮನಃಶಕ್ತಿ ಹೇಗಿತ್ತು ಅನ್ನೋದನ್ನ ಕೇಳ್ತೀನಿ.